ಈ ಚಿತ್ರವನ್ನು ಒಮ್ಮೆ ಗಮನಿಸಿ. ಚಿಕ್ಕ ಜಪಾನೀಸ್ ಮಂಕಿ ಒಂದು ತನ್ನ ಕೈಯಲ್ಲಿ ಟೆಡ್ಡಿ ಬೇರನ್ನು ಬಿಗಿಯಾಗಿ ಅಪ್ಪಿಕೊಂಡು ಮಲಗಿದೆ. ಮೊದಲ ನೋಟಕ್ಕೆ ಇದು ತುಂಬಾ ಕ್ಯೂಟ್ ಅನ್ನಿಸಬಹುದು, ಆದರೆ ಈ ಚಿತ್ರ ಕೇವಲ ಸಿಹಿಯಾದ ದೃಶ್ಯವಲ್ಲ. ಇದು ಒಂದು ಮೌನ ಕಥೆ. ಈ ಕೋತಿ ಜಪಾನ್ನಲ್ಲಿ ಕಂಡುಬರುವ ಜಪಾನೀಸ್ ಮಕಾಕ್, ಜನಪ್ರಿಯವಾಗಿ ಸ್ನೋ ಮಂಕಿ ಎಂದು ಕರೆಯಲ್ಪಡುವ ಜಾತಿಗೆ ಸೇರಿದೆ. ಇವು ಸಾಮಾನ್ಯವಾಗಿ ಗುಂಪಾಗಿ ಬದುಕುವ ಅತ್ಯಂತ ಸಾಮಾಜಿಕ ಪ್ರಾಣಿಗಳು. ತಾಯಿ, ಗುಂಪು ಮತ್ತು ಸಹವಾಸವೇ ಇವರ ಬದುಕಿನ ಆಧಾರ. ಆದರೆ ಕೆಲ ಸಂದರ್ಭಗಳಲ್ಲಿ ತಾಯಿ ಕಳೆದುಕೊಳ್ಳುವುದು, ಗಾಯಗೊಳ್ಳುವುದು ಅಥವಾ ಪುನರ್ವಸತಿ ಕೇಂದ್ರಗಳಿಗೆ ತರುವ ಪರಿಸ್ಥಿತಿ ಉಂಟಾಗುತ್ತದೆ. ಅಂತಹ ಸಮಯದಲ್ಲಿ ಈ ಮಂಕಿಗಳಲ್ಲಿ ಭಾರೀ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳುತ್ತದೆ. ಒಂಟಿತನ, ಭಯ ಮತ್ತು ಭದ್ರತೆ ಇಲ್ಲದ ಭಾವನೆಗಳು ಅವುಗಳನ್ನು ಕಾಡುತ್ತವೆ. ಇದೇ ಕಾರಣಕ್ಕೆ ವನ್ಯಜೀವಿ ರಕ್ಷಣಾ ಕೇಂದ್ರಗಳಲ್ಲಿ ಈ ರೀತಿಯ ಮಂಕಿಗಳಿಗೆ ಸಾಫ್ಟ್ ಆಟಿಕೆಗಳನ್ನು ನೀಡಲಾಗುತ್ತದೆ. ಈ ಟೆಡ್ಡಿ ಬೇರ್ ತಾಯಿ ಅಲ್ಲ, ಆದರೆ ಆ ಕೋತಿಗೆ ಕ್ಷಣಿಕ ನೆಮ್ಮದಿ ನೀಡುವ ಒಂದು ಆಧಾರ. ವೈಜ್ಞಾನಿಕವಾಗಿ ಹೇಳುವುದಾದರೆ, ತಾಯಿ ಕಳೆದುಕೊಂಡ ಮರಿಗಳು ಯಾವುದನ್ನಾದರೂ ಅಪ್ಪಿಕೊಳ್ಳುವ ಮೂಲಕ ತಮ್ಮ ಭಾವನಾತ್ಮಕ ನೋವನ್ನು ತಗ್ಗಿಸಲು ಪ್ರಯತ್ನಿಸುತ್ತವೆ. ಮನುಷ್ಯರ ಮಕ್ಕಳಂತೆ ಈ ಕೋತಿಗೂ ಭದ್ರತೆ ಬೇಕು. ಅದಕ್ಕಾಗಿ ಅದು ಟೆಡ್ಡಿಯನ್ನು ಬಿಗಿಯಾಗಿ ಅಪ್ಪಿಕೊಂಡು ಮಲಗಿದೆ. ಈ ಫೋಟೋ ವಿಶ್ವದಾದ್ಯಂತ ವೈರಲ್ ಆದದ್ದು ಕೇವಲ ಅದರ ಕ್ಯೂಟ್ನೆಸ್ನಿಂದಲ್ಲ, ಜನರ ಮನಸ್ಸನ್ನು ತಟ್ಟಿದದ್ದು ಅದರೊಳಗಿನ ನೋವು. ಹೌದು, ವನ್ಯಜೀವಿ ತಜ್ಞರ ಪ್ರಕಾರ ಕೋತಿಗಳು ಅತ್ಯಂತ ಸಂವೇದನಾಶೀಲ ಪ್ರಾಣಿಗಳು. ಗುಂಪಿನಿಂದ ದೂರವಾದರೆ ಅವುಗಳಲ್ಲಿ ಮಾನಸಿಕ ಕುಗ್ಗುಮನೆ, ಭಯ ಮತ್ತು ಅಸಹಾಯಕತೆ ಉಂಟಾಗುತ್ತದೆ. ಇಂತಹ ಚಿತ್ರಗಳು ನಮಗೆ ಒಂದು ಮುಖ್ಯ ಸಂದೇಶ ನೀಡುತ್ತವೆ. ವನ್ಯಜೀವಿಗಳು ನಮ್ಮ ಮನರಂಜನೆಗಾಗಿ ಅಲ್ಲ. ಮಾನವನ ಒಂದು ತಪ್ಪು, ಒಂದು ಹಸ್ತಕ್ಷೇಪ, ಒಂದು ಅರಣ್ಯ ನಾಶ, ಒಂದು ಪ್ರಾಣಿಯ ಸಂಪೂರ್ಣ ಜೀವನವನ್ನೇ ಬದಲಾಯಿಸಬಹುದು. ಇಂದು ಈ ಮಂಕಿ ಒಂದು ಟೆಡ್ಡಿಯನ್ನು ಅಪ್ಪಿಕೊಂಡು ಮಲಗಿದೆ. ಆದರೆ ಇದಕ್ಕೆ ನಿಜವಾಗಿ ಬೇಕಾಗಿರುವುದು ಆಟಿಕೆ ಅಲ್ಲ, ತನ್ನ ತಾಯಿ, ತನ್ನ ಗುಂಪು ಮತ್ತು ಸುರಕ್ಷಿತ ಅರಣ್ಯ ಜೀವನ. ಈ ಒಂದು ಚಿತ್ರ ನಮಗೆ ಕರುಣೆ, ಜವಾಬ್ದಾರಿ ಮತ್ತು ಪ್ರಕೃತಿಯೊಂದಿಗೆ ಸಮತೋಲನದಿಂದ ಬದುಕುವ ಅಗತ್ಯವನ್ನು ನೆನಪಿಸುತ್ತದೆ. ನೀವು ಈ ಚಿತ್ರ ನೋಡಿದಾಗ ಏನು ಅನುಭವಿಸಿದಿರಿ? ಕಮೆಂಟ್ನಲ್ಲಿ ನಿಮ್ಮ ಭಾವನೆ ಹಂಚಿಕೊಳ್ಳಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.